ನಮಸ್ಕಾರ ಎಲ್ಲರಿಗೆ. ಈಗ ಕೇಳಿ ಐಟಿ ಫಾರ್ ಚೇಂಜ್ ಸಂಸ್ಥೆಯು ಕಿಶೋರಿ ಹೆಣ್ಣು ಮಕ್ಕಳು ಹಾಗೂ ಅವರ ಪೋಷಕರಿಗಾಗಿ ನಿರ್ಮಿಸಿರುವ ಕಾರ್ಯಕ್ರಮ ನನ್ ವಾಯ್ಸ್ ನನ್ ಚಾಯ್ಸ್. ಹೊಸ ಹೊಸ ಐಡಿಯಾ ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಮಸ್ಕಾರ, ಹಲೋ, ಆದಾಬ್ ಎಲ್ರಿಗೆ. ಹೇಗಿದ್ದೀರಾ ಎಲ್ರು? ನಾನು ಸಖತ್ತಾಗಿದ್ದೀನಿ. ನಾವೂ ಅಷ್ಟೇ ಅಂದ್ರಾ? ಇನ್ನೇನು ಮತ್ತೆ, ಸೂಪರು. ನಾನು ನಮ್ಮ ಅಜ್ಜ ಅಜ್ಜಿ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಅಜ್ಜಿ ರಾತ್ರಿ ಊಟ ಆದಮೇಲೆ ದಿನಾ ಒಂದು ಕತೆ ಹೇಳ್ತಿದ್ರು. ರಾಜಾರಾಣಿ ಕತೆಗಳು, ಮತ್ತೆ ನಮ್ಮ ಥರನೇ ಇವರು ಅನ್ಕೊಂತೀವಲ್ಲ ಆ ಥರದ ಕತೆಗಳು. ಅಯ್ಯೋ, ಒಂದಾ ಎರಡಾ, ಪುಟ್ ಪುಟ್ ಕತೆಗಳಿಂದ ಹಿಡಿದು ದೊಡ್ಡ ಕತೆಗಳ ತನಕ. ನೋಡ್ರೇಮ್ಮ, ಪುಟ್ ಕತೆ ಹೇಳೇ ಬಿಡು ನೋಡೋಣ ಅಂತ ರೇಗಿಸ್ತಿದ್ದಾಳೆ ನಮ್ಮ ಶ್ರೇಯಾ. ಹೇಳೇ ಬಿಡ್ತೀನಿ ನೋಡ್ಕೋ. ಪುಟುಕ್ ಜರ ಜರ ಡುಬುಕ್ ಮ್ಯಾ. ಏನಿದು ಕತೆ ಹೇಳು ಅಂದ್ರೆ ಸುಮ್ಮನೆ ಬಾಯಿಗೆ ಬಂದಂಗೆ ಶಬ್ದಗಳನ್ನೆಲ್ಲ ಹೇಳ್ತಿದ್ದಾಳೆ ಅಂದ್ಕೊಂಡಿರ್ಬೇಕು ನೀವೆಲ್ಲ. ನೀನು ಕುಯ್ಯೋದು ಮುಗಿಸಿದ್ರೆ ನಮ್ಗೆ ಗೊತ್ತಿರೋ ಕತೆ ನಾವೇ ಹೇಳ್ತೀವಿ ಅಂತ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಬನ್ನಿ ಕೇಳೋಣ. ನಿಮ್ಮ ಹೆಸರೇನು? ನನ್ನ ಹೆಸರು ಭುವನೇಶ್ವರಿ ಟಿ ಎನ್ ಅಂತ. ಕೀಡಿಗ ವೀರಾಂಜಲಿ ಅಂತ. ಹಂಸ. ಯಾವ ಸ್ಕೂಲು, ಎಷ್ಟನೇ ಕ್ಲಾಸು? KPS ಬಸವನಗುಡಿ 10th. KPS ಬಸವನಗುಡಿ 10th ಸ್ಟ್ಯಾಂಡರ್ಡ್ A ಸೆಕ್ಷನ್. ಬ್ಯಾಂಗ್ಳೂರ್ ಹೈಸ್ಕೂಲ್ 9th. ಚಿಕ್ಕಂದಿನಿಂದ ನೀವು ಕೇಳಿರೋ ಕಥೆಗಳಲ್ಲಿ ನಿಮಗೆ ತುಂಬಾ ಇಷ್ಟವಾಗುವ ಕತೆ ಯಾವುದು? ರಾಜಾರಾಣಿ ಕತೆ. ಸಿಂಡ್ರೆಲ್ಲಾ. ಆ ಕತೆನ ಹೇಳ್ತೀಯಾ? ಒಂದೂರಲ್ಲಿ ಒಬ್ಬ ರಾಜಾರಾಣಿ ಇರ್ತಾರೆ. ಅವ್ರಿಗೆ 3 ಜನ ಗಂಡ್ಮಕ್ಳು. ಆ 3 ಜನದಲ್ಲಿ ಒಬ್ಬೊಬ್ರು ಒಂದೊಂದಿಕ್ಕ ಅಪ್ಪ ಅಮ್ಮನ ಜೊತೆ ಒಬ್ರು, ಈ ಕಡೆ ಒಬ್ರು, ಬೆಂಗಳೂರಲ್ಲಿ ಒಬ್ರು ಇರ್ತಾರೆ. ಬೆಂಗಳೂರಲ್ಲಿ ಬಂದು ತುಂಬಾ ದುಡ್ಡು ಮಾಡಿರ್ತಾರೆ ಒಬ್ರು. ನಾನೇ ರಿಚ್ಚು, ನನ್ಗಿಂತ ಇಲ್ಲಿ ಯಾರು ಇಲ್ಲ ಅಂತ ಓಡಾಡ್ಕೊಂಡು ಇರ್ತಾರೆ. ಅವಾಗ ಅವ್ನಿಗೆ ಒಂದ್ಸರಿ ಹೊಳೆಯುತ್ತೆ, ನಾನ್ ಹಿಂಗ್ ರಿಚ್ ಆಗೋದ್ರೆ ನನ್ನ ಇವ್ರ ಜೊತೆ ಸೇರಿಸ್ಕೊಳಲ್ಲ, ನನ್ನೇ ಬೇರೆ ಮಾಡ್ಬಿಡ್ತಾರೆ, ನಾನ್ ಇವ್ರ ಜೊತೆ ಇದ್ರೆ ನಾನು ಒಬ್ನಾಗಿ ತಿಳ್ಕೊತಾರೆ ಅಂತ ಅವನು ಆ ದುರಾಸೆನ ಕಡಿಮೆ ಮಾಡ್ಕೊಂಡು ಬಾಳ್ತಾನೆ. ಆಮೇಲೆ ಎಲ್ಲಾರು ಒಟ್ಟಿಗೆ ಇರ್ತಾರೆ. ನೀನೇನ್ ಹೇಳ್ತೀಯ ವೀರಾಂಜನಮ್ಮ? ಶಿವ ಅವರು ಸುಮ್ನೆ ಕುತ್ಕೊಂಡಿದ್ದಾಗ ಪಾರ್ವತಿ ಅವ್ರು ಬಂದು ತುಂಬಾ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಬಂದಿರ್ತಾರೆ. ನಾನು ಇಷ್ಟು ಚೆನ್ನಾಗಿದ್ದೀನಿ, ನನ್ನಂತ ಸುಂದರಿ ಭೂಮಿ ಮೇಲೆನೆ ಇರಲ್ಲ ಅಂತ ಹೇಳ್ತಾರೆ. ಆಗ ಶಿವ ಇದ್ಬಿಟ್ಟು ಇನ್ನಕ್ಕಿಂತ ಅಂದವಾದ ಸುಂದರಿಯನ್ನು ತಗೋಬರ್ತೀನಿ ಅಂತ ಹೇಳಿ ಅವರೊಂದು ಜೋಗಿ ವೇಷದಲ್ಲಿ ಗಂಗಾ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೋತಾರೆ. ಭವತಿ ಭಿಕ್ಷಾನ್ ದೇಹಿ ಅಂತ ಶಿವ ಅವ್ರು ಕೇಳಿದಾಗ ಗಂಗಾ ಅವರು ಚಿನ್ನ, ಬೆಳ್ಳಿ, ವಜ್ರಗಳು ಎಷ್ಟೊಂದು ತಗೋಬರ್ತಾರೆ. ಅವ್ರು ಯಾವ್ದು ಶಿವ ಒಪ್ಪಲ್ಲ. ನನಗೆ ನೀನೇ ಬೇಕು ಪಾರ್ವತಿ ಅಂತ ಅವ್ರ ಸ್ವರೂಪ ತೋರಿಸ್ತಾರೆ. ಹಿಂಗೆಲ್ಲ ಆಯ್ತು ಅಂದ್ಬಿಟ್ಟು ಅವ್ರು ಸ್ವಲ್ಪ ಹೇಳ್ತಾರೆ ಆ ಸ್ಟೋರಿನ. ಗಂಗಾ ಅವರು ರೆಡಿ ಆಗಿ ಒಂದೊಂದು ಕೂದಲಿಗೆ ಒಂದೊಂದು ಮುತ್ತು ಇಟ್ಕೊಂಡು ಹೋಗ್ತಾರೆ ಪಾರ್ವತಿ ಅವ್ರ ಮುಂದೆ. ಪಾರ್ವತಿ ಅವರು ಅವ್ರು ಬೇಜಾರಾಗ್ಬಿಟ್ಟು ಕೈಲಾಸದಿಂದ ಆಚೆ ಬಂದ್ಬಿಡ್ತಾರೆ. ಗಣೇಶನ ಕರ್ಕೊಂಡ್ ಬಂದಿರ್ತಾರೆ. ಅವ್ರಾಗ ಮುಟ್ಟು ಆಗಿರ್ತಾರೆ ಪಾರ್ವತಿ ಅವರು. ಅವ್ರು ಸ್ನಾನ ಮಾಡ್ಬೇಕಾಗುತ್ತೆ. ನೀ ಶಿವ ತರ ಮಾಡ್ಬೇಡ ಗಂಗೆ ಅಂತ ಶಿವ ಹೇಳಿರ್ತಾರೆ. ಆಮೇಲೆ ಅವ್ರು ತುಪ್ಪ ಮತ್ತು ಹಾಲಿನಿಂದ ಸ್ನಾನ ಮಾಡ್ತಾರೆ. ಆ ನಂತರ ಗಣೇಶನ ಹತ್ರ ಗಂಗೆ ಬಂದ್ಬಿಟ್ಟು ನೀರ್ ತಗೊಬಂದ್ ಅಮ್ಮನ್ ಕೊಡೋವಂದ ಅವರು ಅದನ್ನ ಸ್ನಾನ ಮಾಡ್ಕೊಂಡು ನನ್ನ ಕ್ಷಮಿಸಿ ಅನ್ಕೊಂಡು ಶಿವನ ಮುಂದೆ ನಿಂತ್ಕೋತಾರೆ. ಹಿಂದಿನಿಂದ ನಾನ್ ನಿಮ್ ಪಕ್ಕದಲ್ಲಿ ಗಂಗೆ ನನ್ನ ತಲೆ ಮೇಲೆ ಇರ್ತಾಳೆ ಅಂತ ಹೇಳಿ ಆಗಿಂದ ಗಂಗೆ ತಲೆ ಮೇಲೆ ಇರ್ತಾಳೆ, ಪಾರ್ವತಿ ಪಕ್ಕದಲ್ಲಿ ಇರ್ತಾರೆ ಅಂತ ಸ್ಟೋರಿ ಇದು. ನೀನೇನ್ ಹೇಳ್ತೀಯ ಹಂಸ? ಸಿಂಡ್ರೆಲ್ಲಾ ಅವ್ರ ಮಮ್ಮಿಗೆ ಅವಳು ಹುಟ್ಟಾಗ್ಲೇ ಹುಷಾರಿದ್ದಿಲ್ಲ ಅವ್ರ ಮಮ್ಮಿಗೆ. ಆವಾಗ ಅವ್ರಮ್ಮ ಸತ್ತೋಗ್ಬಿಟ್ಟಿರ್ತಾರೆ ಅವಳೇನ್ ಸ್ವಲ್ಪ ದೊಡ್ಡೋಳಾದಾಗ. ಆಗ ಅವ್ರಪ್ಪ ಇನ್ನೊಂದ್ ಮದ್ವೆ ಮಾಡ್ಕೊಂತಾರೆ. ಎರಡನೇ ಅವ್ರ ಹೆಂಡತಿಗೆ 2 ಮಕ್ಳು ಇರ್ತಾರೆ. ಇವ್ಳು ದೊಡ್ಡೋಳು ಆಗ್ತಾ ಆಗ್ತಾ ಇವಳ ಹತ್ರನೇ ಸ್ವಲ್ಪ ಕೆಟ್ಟದಾಗಿ ಬಿಹೇವ್ ಮಾಡಿ ಎಲ್ಲಾ ಕೆಲ್ಸನು ಸಿಂಡ್ರೆಲ್ಲಾ ಹತ್ರ ಮಾಡ್ಸ್ಕೊಂತಾರೆ. ಆವಾಗ
ಪ್ಯಾಲೇಸ್ ಅವ್ರ ರಾಣಿ ಬರ್ತಡೇ ಇದೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಳನ್ನ ಇನ್ವೈಟ್ ಮಾಡ್ತಾಳೆ. ಅವಾಗ ಸೆಕೆಂಡ್ ಮಿಸ್ಸಸ್ ಡಾಟರ್ಸ್ ಏನ್ ಮಾಡ್ತಾರೆ, ಆ ಸಿಂಡ್ರೆಲ್ ಹತ್ರ ನನ್ಗೆ ಈ ತರ ಬಟ್ಟೆ ಬೇಕು ಅಂದ್ಬಿಟ್ಟು ಅವಳ ಹತ್ರ ಹೊಲ್ಸಕ್ಕೆ ಮಾಡ್ತಾರೆ. ಅವಾಗ ನಾನು ಬರ್ಲಾ ಅಂತ ಕೇಳಿದಾಗ ಅವಳನ್ನ ಕೂಡಾಕ್ಬಿಟ್ಟು ಅವ್ರ ಅರಮನೆಗೆ ಹೋಗ್ತಾಳೆ. ಸಿಂಡ್ರೆಲ್ ಕೆಲಸ ಮಾಡ್ಬಿಟ್ಟು ಅಳ್ತಾ ಇರ್ತಾಳೆ. ಅವಾಗ ಮ್ಯಾಜಿಕ್ ಯಾರೋ ಬರ್ತಾರೆ, ಅವ್ರು ಹೇಳ್ತಾರೆ ನೀನ್ ಯಾಕೆ ಅಳ್ತಾ ಇದೀಯ ಅಂದಾಗ ಇವರೆಲ್ಲ ಈ ತರ ಹೋಗ್ತಾ ಇದಾರೆ ಅಂದಾಗ ಪಂಪ್ಕಿನ್ ಎತ್ಕೊಂಡು ಅದನ್ನ ಗಾಡಿ ಮಾಡ್ತಾಳೆ. ಆಮೇಲೆ ಇಲಿಗಳನ್ನ ಕರ್ಕೊಂಡು ಆರ್ಟ್ಸ್ ಮಾಡ್ತಾರೆ. ಆಮೇಲೆ ಓಡ್ಸಕ್ ಯಾರು ಬೇಕು ಅಂದಾಗ ಬಳ್ಳಿ ಅದನ್ನ ಎತ್ಕೊಂಡು ಇದ್ ಮಾಡ್ತಾರೆ. ಬಟ್ಟೆನು ಶೂನು ಕೂಡ ಮ್ಯಾಜಿಕ್ ಮಾಡ್ತಾಳೆ. ಅವಾಗ ಅವಳು ಬಂದಿದ ತಕ್ಷಣ ಅಲ್ಲಿರೋರೆಲ್ಲರೂ ನಿಂತ್ಬಿಟ್ಟು ಯಾರಿದು, ಯಾವ ಹುಡುಗಿ ಇದು ಅಂತ ಎಲ್ಲರೂ ಶಾಕ್ ತರ ನೋಡ್ತಾ ಇರ್ತಾರೆ. ಪ್ಯಾಲೇಸ್ ಅವ್ರ ರಾಣಿ ಅವ್ರ ಮಗ ಬಂದ್ಬಿಟ್ಟು ಸಿಂಡ್ರೆಲ್ಲ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಬೆಲ್ ಹೊಡಿತಾ ತಕ್ಷಣನೇ ಓಡ್ತಾ ಅವಾಗ ಶೂ ಬಿಟ್ಬಿಟ್ಟು ಹೋಗ್ತಾಳೆ. ಅವಳು ಹೆಂಗಿದ್ಲು ಹಂಗೆ ವಾಪಸ್ ಎಲ್ಲ ಹಂಗೆ ಆಯ್ತು. ಆ ಹುಡ್ಗ ಬಂದ್ಬಿಟ್ಟು ಎಲ್ಲಾ ಊರಲ್ಲೂ ಆ ಶೂ ಅಳ್ತೆನ ಕಾಲ್ ಇಕ್ಕಿ ತೋರಿಸ್ತಾರೆ ಆ ಹುಡ್ಗಿ ಯಾರು ಅಂತ. ಎಲ್ಲಾರ್ದಾದ್ಮೇಲೆ ಆ ಹುಡ್ಗಿ ಅವ್ರ ಮನೆಗ್ ಬರ್ತಾನೆ. ಇಬ್ರು ಹುಡ್ಗಿರ್ ಕಾಲ್ಗೂ ಅದು ಆಗಿಲ್ಲ. ಆಮೇಲೆ ಆ ಹುಡ್ಗಿ ಸಾಂಗ್ ಹೇಳ್ತಾ ಇದ್ಲು. ಅವ್ರು ಹೇಳ್ತಾರೋ ಟೈಮಲ್ಲಿ ಕಾಲು ಕರೆಕ್ಟ್ ಆಗಿ ಆಗುತ್ತೆ. ಇದನ್ನ ನೀನು ಫಸ್ಟ್ ಯಾವ ವಯಸ್ಸಿನಲ್ಲಿ ಕೇಳಿದ್ದೆ? 7 years ಆಗಿರ್ಬೋದು. ಹತ್ತಿರ್ಬೋದು, 12 years ಆಗಿತ್ತು. ಈಗ ನಿಮ್ಗೆ ಈ ಕತೆ ಬಗ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿದೆ ಅನ್ಸುತ್ತೆ ಅಷ್ಟೇ. ಸಮಾಜದಲ್ಲಿ ನಡೆಯುತ್ತೆ ಅಂತ. ನೀನ್ ಬಡವ ನಾನ್ ಶ್ರೀಮಂತ ಅನ್ನೋ ಭೇದ ಭಾವ ಮಾಡಬಾರ್ದು. ಸೂಪರ್ ಆಗಿತ್ತಲ್ವಾ ಕತೆಗಳು ಅಂತಿದ್ದಾಳೆ ನಮ್ ಶಬಾನ. ಈಗ ಹೇಳು ರಮ್ಯಾ, ಕತೆ ಹೇಳು ಅಂದ್ರೆ ಡಮಾಲ್ ಟುಸುಕ್ ಅಂದ್ಯಲ್ಲ. ಓಹೋಹೋ, ನಾನು ಕತೆನ ಹೇಳ್ದಿದ್ರೆ ಶ್ರೇಯಾ ನನ್ನ ಬಿಡಲ್ಲ ಅನ್ಸ್ತಿದೆ ನಂಗೆ, ಅಲ್ವೇನ್ರೇಮಾ? ಸರಿ ಕೇಳಿ. ಒಬ್ರು ಕುಂಬಳಕಾಯಿ ಬಳ್ಳಿನ ಮನೆ ಮೇಲೆ ಹೆಂಚಿಗೆ ಹಬ್ಬಿಸ್ಕೊಂಡಿದ್ರಂತೆ. ಕುಂಬಳಕಾಯಿ ಬೆಳೆದು ಭಾರ ತಡಿಲಾರ್ದೆ ಪುಟುಕ್ ಅಂತ ಕಿತ್ಕೊಂಡು ಹೆಂಚಿನ ಮೇಲಿಂದ ಜರ ಜರ ಅಂತ ಉರುಳಿ ಮೇಲಿಂದ ಡುಬುಕ್ ಅಂತ ಮನೆ ಮುಂದೆ ಕಟ್ಟಿರೋ ಮೇಕೆ ಮೇಲ್ ಬಿದ್ದು ಅದು ನೋವಾಗಿ ಮ್ಯಾ ಅಂತ ಕೂಗ್ತಂತೆ. ಇದ್ರಲ್ಲೇನಿದೆ ನೀತಿ ಅಂತ ಶ್ರೇಯಾ ಮತ್ತೆ ಕೇಳೋಕ್ ಮುಂಚೆ ಹೇಳೇ ಬಿಡ್ತೀನಿ. ಕುಂಬಳ ಬಳ್ಳಿನ ಎತ್ತರಕ್ಕೆ ಹಬ್ಬಿಸ್ಬಾರ್ದು, ಅದಕ್ಕೆ ಸಪೋರ್ಟ್ ಸಿಗೋ ಥರ ನೋಡ್ಕೊಂಡು ಕೆಳಗೇನೆ ಹಬ್ಬಿಸ್ಬೇಕಂತೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ನನ್ನ ಹೆಸರು ಐಶ್ವರ್ಯೇಶ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಹೆಸರು ಸೆಂಟ್ ಟ್ರಿಸಿಯಸ್ ಗರ್ಲ್ಸ್ ಹೈಸ್ಕೂಲ್. ಹೀಗೆ ಕೇಳ್ತಾ ಇರಿ, ನನ್ನ ವಾಯ್ಸ್ ನನ್ನ ಚಾಯ್ಸ್. ಈಗ ಜಬರ್ದಸ್ತ್ ಖಬರ್ನಲ್ಲಿ ನಿಮ್ಗೆ ಬೇಕಿರೋ ವಿಷಯನ ನಾನ್ ಹಂಚ್ಕೋತೀನಿ ಅಂತ ಮೈಸೂರಿಂದ ನಮ್ ಚಿನ್ಮಯ್ ಮೇಡಮ್ ಬಂದಿದ್ದಾರೆ. ಬನ್ನಿ ಮೇಡಮ್. ನಮಸ್ಕಾರ, ನನ್ನ ಹೆಸರು ಚಿನ್ಮಯಿ ಅಂತ. ನಾನು ಒಬ್ಬ ಡಿಸೈನರ್, ಫಿಲ್ಮ್ ಮೇಕರ್ ಹಾಗೂ ಟೀಚರ್. ಇಲ್ಲಿ ಮೈಸೂರಲ್ಲಿ ಒಂದು ಕಾಲೇಜಲ್ಲಿ ನಾನು ಫಿಲ್ಮ್ ಮೇಕಿಂಗ್ ಬಗ್ಗೆ ಪಾಠ ಮಾಡ್ತೀನಿ. ನಾನು ಕಾಲೇಜಿಂದ ಗ್ರಾಜುಯೇಟ್ ಆದ್ಮೇಲೆ IT ಫಾರ್ ಚೇಂಜ್ ಸಂಸ್ಥೆ ಸೇರ್ಕೊಂಡೆ. ಈ ಸಂಸ್ಥೆನಲ್ಲಿ ತಂತ್ರಜ್ಞಾನ ಬಳಸ್ಕೊಂಡು ಹೆಣ್ಮಕ್ಳನ್ನ ಸಶಕ್ತರನ್ನಾಗಿ ಹೇಗ್ ಮಾಡ್ಬೋದು ಅಂತ ನಾವು ತುಂಬಾ ಕೆಲಸ ಮಾಡಿದ್ವಿ. ಫೋಟೋ ತೆಗೆಯೋದು, ವಿಡಿಯೋಗಳನ್ನ ಮಾಡೋದು, ಇಂಟರ್ವ್ಯೂಗಳನ್ನ ಮಾಡೋದು, ಈ ತರ ಸುಮಾರಷ್ಟು ತುಂಬಾ ಖುಷಿಯಿಂದ ಕಲ್ತ್ರು. ಮತ್ತೆ ಇದ್ರ ಮೂಲಕ ನೆಗೋಸಿಯೇಷನ್ ಹೇಗ್ ಮಾಡೋದು, ಪ್ರಶ್ನೆಗಳನ್ನ ಹೇಗ್ ಕೇಳೋದು, ಸೂಕ್ಷ್ಮವಾದ ವಿಷಯಗಳನ್ನ ಅಪ್ಪ ಅಮ್ಮಂದ್ರ ಜೊತೆ ಹೇಗ್ ಮಾತಾಡೋದು, ಈ ತರದ್ ವಿಷಯಗಳನ್ನ ನಾವು ಅವ್ರ ಜೊತೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಅವ್ರು ತೆಗ್ದಿದ್ ಫೋಟೋಸು, ಅವ್ರು ಮಾಡಿದ ಫಿಲಮ್ಸು ಇದನ್ನೆಲ್ಲ ನಾವು ಊರಲ್ಲೇ ಪ್ರದರ್ಶನ ಮಾಡಿದಾಗ ಊರವರು, ಅವ್ರ ಮನೆಯವರು ಎಲ್ಲಾರು ಬಂದ್ ನೋಡಿ ಮೆಚ್ಚಿ ಹೊಗಳಿದ್ರು. ಅದನ್ನೆಲ್ಲ ಕೇಳಿ ಅವ್ರಿಗೆ ಇನ್ನಷ್ಟು ಖುಷಿ ಆಯ್ತು. ಅಂದ್ರೆ ಇಷ್ಟೆಲ್ಲ ನಮಗೂ ಮಾಡಕ್ ಸಾಧ್ಯ ಇದೆ ಅನ್ನೋ ಒಂದ್ ಯೋಚನೆ ಅವ್ರ ಮನ್ಸಲ್ಲಿ ಬಂತು. ಕಲಿಕೆಯಿಂದ ಹೊಸ ಯೋಚನೆಗಳು ನಮ್ ಮನ್ಸಲ್ಲಿ ಹುಟ್ಟತ್ತೆ. ಅದು ಪ್ರಪಂಚ ಹೀಗೆಲ್ಲ ಇದೆಯಾ, ಇಷ್ಟೆಲ್ಲ ಇದೆ ಪ್ರಪಂಚದಲ್ಲಿ ಅನ್ನೋ ಕಲ್ಪನೆ ಕೂಡ ಮೂಡ್ಸತ್ತೆ. ನಿಮಗ್ ಯಾವ್ದು ಇಷ್ಟ ಆಗಿರತ್ತೋ ಅದನ್ನ ನೀವು ಕಲ್ತ್ಕೊಂಡಾಗ ಏನಾಗತ್ತೆ ಅಂದ್ರೆ ಇನ್ನಷ್ಟು ಕಲಿಬೇಕು ಅಂತ ಆಸಕ್ತಿ ಹುಟ್ಟತ್ತೆ.
ಈ ತರ ಹೊಸ ಯೋಚನೆ, ಕೌಶಲ್ಯಗಳು, ಅದರಿಂದ ಉಂಟಾಗೋ ಆಸಕ್ತಿಯಿಂದ ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ ಹೇಳ್ಬೋದು. ಈ ಶಿಕ್ಷಣದಿಂದ ಆಗೋ ಎಕ್ಸ್ಪೀರಿಯನ್ಸಸ್ ಕ್ಲಾಸ್ ರೂಮ್ ಒಳಗೆ ಎಷ್ಟಾಗತ್ತೋ ಕ್ಲಾಸ್ ರೂಮ್ ಹೊರಗಾಗೋದು ಅಷ್ಟೇ ಮುಖ್ಯ ಅಂತ ನಂಗೆ ಅನ್ಸುತ್ತೆ. ಕ್ಲಾಸ್ ರೂಮ್ ಒಳಗಡೆ ನೋಡಿದ್ರೆ ನಾ ಹೇಳದ್ನಲ್ಲ ಹಂಗೆ ಹೊಸ ಯೋಚನೆ, ಮಳೆ ಬೀಳಕ್ಕೂ ಕಾಡನ್ನ ಉಳ್ಸಕ್ಕೂ ಇರೋ ಸಂಬಂಧ, ಅದ್ರ ಬಗ್ಗೆ ಕಲ್ತಿರೋದಾಗಿರ್ಬೋದು. ಈ ತರ ಹೊಸ ವಿಷಯಗಳು ಯಾವಾಗ್ಲೂ ನಮ್ಮ ಮನ್ಸನ್ನ ಓಪನ್ ಮಾಡತ್ತೆ, ವಿಶಾಲವಾಗಿ ಮಾಡ್ಸತ್ತೆ. ಕ್ಲಾಸ್ ರೂಮ್ ಹೊರಗಡೆ ನೋಡ್ಕೊಂಡಾಗ ಫ್ರೆಂಡ್ಸ್ ಜೊತೆ ಓಡಾಟ, ತಂಡದಲ್ಲಿ ಕೆಲಸ ಮಾಡೋದು ಹೇಗೆ, ಎಕ್ಸಾಮ್ಸ್ ಫೇಸ್ ಮಾಡೋದು ಹೇಗೆ, ಇದೆಲ್ಲಾನು ಮುಖ್ಯನೇ ಆಗತ್ತೆ. ನಾವು ಎಷ್ಟೆಷ್ಟು ಓದ್ತಾ ಹೋಗ್ತೀವೋ ಅಷ್ಟಷ್ಟು ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಳ್ಳೋದು. ಅಂದ್ರೆ ನಮಗ್ ನಿಜವಾಗ್ಲೂ ಆಸಕ್ತಿ ಇರೋ ವಿಷಯಗಳನ್ನ ನಾವು ಹೇಗ್ ಕಲಿಬೋದು, ಎಲ್ಲಿಂದ ಕಲಿಬೋದು ಅನ್ನೋದು ಶಿಕ್ಷಣ ನಮ್ ಕೈಗೆ ಕೊಡತ್ತೆ. ಅದು ಲೈಬ್ರರಿ ಹೋಗಿ ಪುಸ್ತಕ ತೆಗೆದು ಓದೋದಿರ್ಬೋದು, ಅಥವಾ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಕಲಿಯೋದಿರ್ಬೋದು, ಟೀಚರ್ಸ್ನ ಹೋಗಿ ವಿಷಯ ಕೇಳೋದು, ಪ್ರಶ್ನೆ ಮಾಡೋದು, ಒಬ್ರಿಂದ ಒಬ್ರು ಕಲಿಯೋದು, ಈ ಎಲ್ಲ ವಿಷಯಗಳೇ ನಮಗ್ ಹೆಚ್ಚು ಮುಖ್ಯ ಆಗೋದು. ಯಾಕೆಂದ್ರೆ ಇದೆಲ್ಲ ನಮ್ಗೆ ಮುಂದೆ ನಾವು ಜೀವನದಲ್ಲಿ ಏನನ್ನ ಫೇಸ್ ಮಾಡ್ತೀವೋ ಅದಕ್ಕೆ ಒಂದ್ ತಯಾರಿ ಅಂತ ಹೇಳ್ಬೋದು. ಏನಾಗುತ್ತೆ ಅಂದ್ರೆ ಈಗ್ಲೂ ನಮ್ ಸಮಾಜದಲ್ಲಿ ನಾವು ಹೆಣ್ಮಕ್ಳನ್ನ ಅವ್ರ ಗುರಿಗಳೇನು, ಅವ್ರ ಕನ್ಸುಗಳೇನು ಇದನ್ ವಿಚಾರಿಸ್ದೇನೆ ಹೆಚ್ಚಾಗಿ ಅವ್ರನ್ನ ಮದ್ವೆಗೆ, ಅವ್ರ ಮನೇನ ನೋಡ್ಕೊಳ್ಳೋ ಕಡೆಗೆನೆ ನೋಡ್ತಿರ್ತೀವಿ. ಅದು ಮನೆಗಳಲ್ಲಿ, ಶಾಲೆಲೂ ಅಷ್ಟೇನೆ, ಸಮಾಜದಲ್ಲೂ ಅಷ್ಟೇನೆ. ನಮ್ ಜೀವನನ ನಾವೇ ರೂಪಿಸ್ಕೊಳ್ಳೋ ಒಂದ್ ಫ್ರೀಡಮ್, ಆ ನಿರ್ಧಾರ ನಮ್ ಕೈಯಲ್ಲಿ ಇಲ್ದೆ ಬೇರೆ ಯಾರ್ದೋ ಕೈಯಲ್ಲಿದೆ ಅಂತ ಹೇಳಿದ್ರೆ ನಾವ್ ಖುಷಿಯಾಗಿರಕ್ಕೆ ಸಾಧ್ಯ ಇಲ್ಲ. ನನ್ ಗುರ್ತ್ ಏನೋ, ನನಗ್ ಏನ್ ಮಾಡಕ್ ಆಸೆ ಇದೆ, ನನ್ ಕನ್ಸ್ ಏನೋ ಅದನ್ನ ಪೂರೈಸಕ್ಕೆ ಫ್ರೀಡಮ್ ಮತ್ತೆ ಶಕ್ತಿ ಎರಡು ನನ್ನ ಹತ್ರನೇ ಇರ್ಬೇಕು. ನಿನ್ ಗಂಡ ನಿನ್ನ ನೋಡ್ಕೋತಾನೆ, ಆ ತರದ್ದು ಒಂದ್ ಎಕ್ಸ್ಪೆಕ್ಟೇಷನ್ ಇರತ್ತೆ, ಅದನ್ನೇ ನಾವು ಎನ್ಕರೇಜ್ ಕೂಡ ಮಾಡ್ತಾ ಇರ್ತೀವಿ. ಅದಲ್ದೇನೆ ನಾನೇ ನನ್ನನ್ನ ನೋಡ್ಕೊಳಕ್ ಸಾಧ್ಯ, ಮತ್ತೆ ಸ್ವಾತಂತ್ರ್ಯ ಅಂತ ಮಾತಾಡ್ತಿದ್ವಲ್ಲ, ಅದನ್ನ ಉಳಿಸ್ಕೋಬೇಕು ಅಂತಂದ್ರೆ ಅದರಲ್ಲಿ ಫೈನಾನ್ಸ್ ಕೂಡ ಅದ್ರದೊಂದು ಮುಖ್ಯ ಪಾತ್ರ ಇರತ್ತೆ. ಈ ಡಾನ್ಸ್ ಕ್ಲಾಸ್ ನಂಗೆ ಸೇರ್ಕೋಬೇಕು ಅಂತ ಇಷ್ಟ ಆಗಿದೆ, ಫೀಸ್ ಕಟ್ಟಕ್ ನನ್ ಕೈಯಲ್ಲಿ ಆಗತ್ತಾ? ಆ ಬೈಕ್ನ ನಾನೇ ತಗೋಬೋದಾ? ನಿಮ್ ಜೀವನದಲ್ಲಿ ಇರೋ ನಿಮ್ಮ ಚಿಕ್ಕ ಚಿಕ್ಕ ಗೋಲ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಗುರಿಗಳು ಎಲ್ಲದಕ್ಕೂನು ಅದರಲ್ಲಿ ಒಂದು ಆರ್ಥಿಕ ಸ್ವಾತಂತ್ರ್ಯ ಇದೂನು ಇಂಪಾರ್ಟೆಂಟ್ ಆಗತ್ತೆ. ನಾನ್ ಹೇಳ್ತಾ ಇರೋದ್ ಸುಮಾರಷ್ಟು ತಕ್ಷಣ ಅರ್ಥ ಆಗದೆ ಇರ್ಬೋದೇನೋ. ಈಗ ಸದ್ಯಕ್ಕೆ ನಿಮ್ಗಿರೋ ಕನ್ಸರ್ನ್ಸ್ಗಳು ಬೇರೆ ಇರ್ಬೋದು. ನಾನು ಓದ್ಲಾ ಬೇಡ್ವಾ, ಅಥವಾ ಇದನ್ ಓದ್ಲಾ ಅದನ್ ಓದ್ಲಾ, ನನ್ ಫ್ರೆಂಡ್ ಜೊತೆ ನಾನು ಈ ಕೆಲ್ಸಕ್ ಸೇರ್ಕೊಳ್ಳ, ನಮ್ಮ ಅಣ್ಣ ಮಾಡ್ತಾ ಇದ್ದಾನಲ್ಲ ಕೆಲ್ಸ ನನಗಿಷ್ಟ ಆಗಿದೆ. ಆದ್ರೆ ಇವಾಗಿರೋ ಕನ್ಸರ್ನ್ಸ್ ನ ನೀವು ಮನ್ಸಲ್ಲಿ ಇಟ್ಕೊಂಡು ಓದನ್ನ ನಿಲ್ಸೋದಾಗ್ಲಿ ಅಥವಾ ನಿಮ್ ಕನ್ಸನ್ನ ನೀವು ಕೈ ಬಿಡೋದಾಗ್ಲಿ ಮಾಡಬಾರ್ದು. ಕನ್ಸಿದ್ಯಲ್ಲ ಅದು ಬದ್ಲಾಗ್ತಾ ಇರ್ಬೋದು, ನಿಮ್ ಗುರಿ ಇನ್ನು ದೊಡ್ಡದಾಗ್ಬೋದು. ಅದಕ್ಕೆ ನೀವ್ ಒಂದ್ ಸ್ವಲ್ಪ ಸಮಯ ಅವಕಾಶ ಕೊಡ್ಬೇಕು. ಇದನ್ ಕೊಟ್ಟಾಗ ನಿಮ್ ದಾರಿ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದು ಸಾಧ್ಯ ಆಗೋದು ನಿಮ್ಮಲ್ಲಿ ನೀವು ತುಂಬಾ ನಂಬಿಕೆ ಇಟ್ಕೊಂಡಾಗ. ಇಷ್ಟೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ನಿಮ್ ಆತ್ಮವಿಶ್ವಾಸ ಗಟ್ಟಿ ಆಗ್ಬೇಕು. ನಿಮ್ಗೆ ಎಷ್ಟು ಓದಕ್ಕೆ ಸಾಧ್ಯ, ಶಿಕ್ಷಣದ ಮಟ್ಟ ಎಷ್ಟ್ರ ಮಟ್ಟಿಗೆ ಏರ್ಬೋದೋ ಅಷ್ಟು ನೀವು ಹೋಗ್ಬೇಕು ಅಂತ ನಂಗನ್ಸುತ್ತೆ. ಕಲಿಕೆ ಅಂದ್ರೆ ಇಷ್ಟೆಲ್ಲ ಇರುತ್ತಾ ಬೆನಿಫಿಟ್ಸು? ನಾವು ಕಲಿತಾನೆ ಇರೋಣ, ಬೆಳಿತಾನೆ ಇರೋಣ ಅಂತಿದ್ದಾಳೆ ನಮ್ ಪೂಜಾ. ಹೂ ಕಣೆಮ್ಮ, ಹಂಗೆ ಮಾಡೋಣ ಅಲ್ವಾ? ಮಗಳೇ, ನಿಮ್ಮ ಅಜ್ಜಿಗೆ ಮುದ್ದೆ ತಿರೋದು ಹೆಂಗೆ ಅಂತ ಕೇಳ್ದಂತೆ ನೋಡ್ಕೊಬಾ ಅಂತ ಕರಿತಿದ್ದಾಳ ನಮ್ಮವ್ವ. ಬರ್ತೀಯಾ? ಅಪ್ಪ 7 ಗಂಟೆ ತನಕ ಡಿಸ್ಟರ್ಬ್ ಮಾಡಬೇಡಿ ಅಂದಿದ್ನಲ್ಲಪ್ಪ, ಹೋಗಿಪ್ಪ ಪ್ಲೀಸ್. ಹೌದಲ್ಲ, ಸಾರಿ ಮಗಳೇ. ಸಾರಿ ಎಲ್ರಿಗೆ.
ನಮ್ಮ ಅಜ್ಜಿ ಹತ್ರ ಮುದ್ದೆ ತಿರುವುದು ಹೇಳಿಸ್ಕೊಳ್ಳೋಣ ಅಂತ ಕೇಳಿದ್ದೆ. ಅದನ್ನ ಈಗಲೇ ಮಾಡಬೇಕಾ? ಏನು ಇನ್ನೂ ಅಜ್ಜಿ ಮನೇಲೇ ಇದ್ದೀಯಾ ಕಳ್ಳಿ ಅಂತಿದ್ದಾಳೆ ನಮ್ಮ ಟಪಾಂಗುಚಿ. ಅಯ್ಯೋ ಅಲ್ಲ, ನಮ್ಮ ದಿವ್ಯಾ. ಇಲ್ಲ ಕಣೆಮ್ಮ, ಅಜ್ಜ ಅಜ್ಜಿನ ಬೆಂಗಳೂರಿಗೆ ಬನ್ನಿ ನಮ್ಮ ಜೊತೆ ಅಂತ ಗೋಳಾಕ್ಕೊಂಡು ಕರ್ಕೊಂಡು ಬಂದಿದ್ದೀನಿ, ಆಯ್ತಾ? ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಈ ವಾರದ ಹೊಸ ಪದ ಮೆಹಕ್. ಇದು ಅರಬ್ಬಿ ಭಾಷೆಯಿಂದ ಹಿಂದಿಗೆ ಬಂದಿರೋ ಪದ. ಹಂಗಂದ್ರೇನಪ್ಪ ಅಂದ್ರ ಸುಗಂಧ, ಘಮ್ ಅನ್ನೋ ಪರಿಮಳ ಅಂತ. ದೇವರ ಮನೆ ಹೊರಗೆ, ದೇವಸ್ಥಾನದ ಒಳಗೆ ಬರೋ ಊದುಬತ್ತಿ ಸಾಂಬ್ರಾಣಿಯ ಘಮ, ರಂಜಾನ್ ಹಬ್ಬಕ್ಕೆ ಹೊಸ ಬಟ್ಟೆ ಜೊತೆ ಹಚ್ಕೊಂಡಿರೋ ಅತ್ತರಿನ ಸುಗಂಧ, ಇದೇ ಮೆಹಕ್ ಅಂದ್ರೆ. ಸಖತ್ತಾಗಿ ಗೊತ್ತಾಯ್ತು ಅನ್ಕೋತೀನಿ ಅಲ್ವಾ? ಅಲ್ಲ, ಈಗ ಜ್ಞಾಪಕ ಆಯಿತು. ಹೋದ್ವಾರ ನಮ್ಮ ಮಂಜೇಗೌಡ ಸರ್ ಕಾಲ್ ಮಾಡಿ, ಮುಂದೆ ಓದ್ತಾನೇ ಇರ್ತೀನಿ ಅಂದ್ಯಲ್ಲಮ್ಮ, ಯಾಕೆ ಆನ್ಲೈನ್ ಕ್ಲಾಸ್ಗೆ ಬರ್ತಿಲ್ಲ ಅಂತ ಕೇಳೇ ಬಿಟ್ರು. ನಾನು ಸಾರಿ ಸರ್, ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ ಅಂತ ಊರಿಗೆ ಬಂದಿದ್ದೀನಿ, 2 ದಿನ ಅಷ್ಟೇ ಅಂದೆ. ಸರ್ರು, ನಿಮ್ಮ ಗುರಿ ಏನು ಅಂತ ಡಿಸೈಡ್ ಮಾಡ್ಕೊಳ್ಳಿ ಅಂದರೆ ಹೀಗೆಲ್ಲ ಲೈಟಾಗಿ ತಗೋತೀರಾ? ಆಯಿತು, ಬೇಗ ಬಾ ಅಂದು ಫೋನ್ ಇಟ್ರು. ಅಲ್ಲ, ಏನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತಿದೆ, ಆದರೆ ಏನಪ್ಪ? ಯೋಚಿಸು ಅಂತಿದ್ದಾಳೆ ನಮ್ಮ ಅನುರಾಧ. ಕೊಡು ಮೈಕು ಅಂತಾನೂ ಅಂತಿದ್ದಾಳೆ. ಸರಿ ತಗೊಳ್ಳೇಮ್ಮ. ಓ, ಶ್ರೀರಕ್ಕನ ಜೊತೆ ಮಾತಾಡ್ತೀಯಾ? ಸರಿ, ಹಾಗೆ ಮಾಡು. ನಿಮ್ ಹೆಸರು ಹೇಳ್ತೀರಾ? ನನ್ನ ಹೆಸರು ಅನುರಾಧ. ಎಷ್ಟನೇ ಕ್ಲಾಸ್ ಓದ್ತಿದ್ದೀರಾ? 9th A. ಈಗ ಸ್ಕೂಲ್ ಇಲ್ಲ ಅಲ್ವಾ, ಏನ್ ಮಾಡ್ತಿದ್ದೀರಾ? ಮ್ಯಾಮ್ ಕಳ್ಸೋ ಕ್ಲಾಸ್ ವರ್ಕ್ ನ ಬರ್ಕೊಂಡು ಪೇಪರ್ಸ್ ಕೊಟ್ಟಿದ್ದಾರೆ, ಅದನ್ನ ಬರ್ದಿ ಮತ್ತೆ ತಿಂಗ್ಳಿಗೊಂದ್ಸಲ ವಿದ್ಯಾಗಮನ ಮಾಡ್ತಾರೆ, ಅವಾಗ ಹೋಗಿ ಕೊಡ್ತೀನಿ. ಅದ್ರ ಜೊತೆಗೆ ಮ್ಯಾಮ್ ಚಂದನ ಟಿವಿಲ್ ಕ್ಲಾಸ್, ಅದನ್ನ ನೋಡ್ಕೊಂಡು ಬರ್ದಿ ಅದನ್ನೇ ಓದ್ತೀವಿ ಮ್ಯಾಮ್ ಅಷ್ಟೇ. ನಿಮ್ಗೆ ಓದೋದ್ ಯಾಕೆ ಇಷ್ಟೊಂದು ಇಷ್ಟ? ನನಗೆ ಯಾಕೆ ಓದಕ್ ಇಷ್ಟ ಅಂದ್ರೆ, ಇವಾಗ ಏನಾನ ಆಗ್ಬೇಕು ಅಂತ ಇರುತ್ತಲ್ಲ, ಅದಾಗ್ಬೇಕಂದ್ರೆ ಓದಿರ್ಬೇಕಲ್ಲ ಅಂತ. ಒಂದ್ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ನಮ್ಮಮ್ಮ ಹೇಳ್ತಾರೆ. ಅದಕ್ಕೆ ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ನನ್ಗೆ ಲಾಯರ್ ಆಗ್ಬೇಕಂತ ಆಸೆ. ಲಾಯರ್ ಆಗ್ಬೇಕು ಅಂತ ಗುರಿ ಇಟ್ಕೊಂಡು ಓದ್ತಾ ಇದ್ದೀನಿ. ಇದು ನನ್ ಚಾಯ್ಸ್. ಕೆಲಸ ತಗೋಬೇಕು ಅಂದ್ರೆ ಯಾವ ತರ ರೆಡಿ ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಅವ್ರು ಕಳ್ಸೋದ್ನೇ ಓದಿ ಕ್ಲೀನ್ ಆಗಿ, ಅದನ್ನೇ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಓದಿ, ನನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನಾವ್ ಫ್ರೆಂಡ್ ನ ಕೇಳಿ ಈ ತರ ಕ್ವಶನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಕ್ಲೀನ್ ಆಗಿ ಅರ್ಥ ಆಗೋ ತರ ಹೇಳ್ತಾರೆ. ಚೆನ್ನಾಗಿ ಓದಿದ್ರೇನೆ ಅಲ್ವಾ ಆಗೋದು. ಅಪ್ಪ ನಿಂಗೆ ಓದ್ಬೇಕಂದ್ರೆ ಬುಕ್ಸ್ ಎಲ್ಲ ಇದ್ ಮಾಡ್ಕೊಡ್ತೀವಿ, ಅದೇ ಚೆನ್ನಾಗಿ ಓದಿ ನಿಮ್ ಕಾಲ್ ಮೇಲೆ ನೀವ್ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಅಕ್ಕ ಹೇಗ್ ಸಪೋರ್ಟ್ ಮಾಡ್ತಾರೆ? ನಮ್ಮ ಅಕ್ಕ ನನ್ಗೆ ಏನಾರ ಗೊತ್ತಿಲ್ಲ ಅಂದ್ರೆ ಅವಳನ್ನ ಕೇಳಿದ್ರೆ ಅವಳು ನನ್ಗೆ ಈ ತರ ಆನ್ಸರ್ ಅಂತ ಹೇಳ್ಕೊಡ್ತಾಳೆ. ಈಗ ನಿಮ್ ತರಾನೇ ಓದ್ತಿರೋ ಮಕ್ಳಿಗೆ ಓದೋದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಓದಿ ಕೆಲ್ಸ ತಗೋಬೇಕೇನೋ ಒಂದ್ ಗುರಿ ಇದ್ರೇನೆ ಓದಕ್ ಆಗೋದವ್ರು. ಅವ್ರ ಒಂದ್ ಗುರಿ ನಿಕ್ಕೊಂಡ್ ಓದಿದ್ರೆ ಅವ್ರಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಮ್ ಅನುರಾಧನ ನೋಡಿ ಕಲಿಬೇಕು ನೀವೆಲ್ಲ ಅಂದ್ರ ಮಂಜೇಗೌಡ ಸರ್. ನಾವೆಲ್ಲರೂ ನಮ್ ಗುರಿ ನಿರ್ಧಾರ ಮಾಡ್ಕೋತೀವಿ ಅಂತ ನಮ್ಮೆಲ್ಲರ ಪರವಾಗಿ ಹೇಳೇಮ ಅಂತಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ. ನಮ್ಮ ಸಮಾಜದಲ್ಲಿ ಎಲ್ರನ್ನೂ ಒಳಗೊಳ್ಬೇಕು ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಶಯ ತಾನೇ. ಅದಕ್ಕೆ ನಿಮ್ಗೊಂದು ಹೊಸ ವಿಷಯ ಹೇಳ್ತೀನಿ ಇವತ್ತು. ನಮ್ಮ ಸರ್ಕಾರ ಕಣ್ ಕಾಣಿಸ್ದೇ ಇರೋರಿಗೆ ಅಥವಾ ಅಂಧರು ಅಂತ ಅನ್ನೋ ಪ್ರಜೆಗಳಿಗೆ ಸಹಾಯ ಆಗ್ಲಿ ಅಂತ ಇವಾಗ ಬರ್ತಿರೋ 100, 200, 500 ಮತ್ತೆ 2000 ರೂಪಾಯಿ ನೋಟ್ಗಳಲ್ಲಿ ಬ್ರೈಲ್ ಲಿಪಿಯಲ್ಲಿ ಮಾರ್ಕ್ ಮಾಡ್ತಿದ್ದಾರೆ. ಆ ನೋಟ್ಗಳನ್ನ ಸುಲಭವಾಗಿ ಬಳಸೋದಕ್ಕೆ ಎಲ್ಲಾ ಪ್ರಜೆಗಳಿಗೂ ಸಾಧ್ಯವಾಗ್ಲಿ ಅಂತ. ಸೂಪರ್ ಅಲ್ವಾ? ನಡೀರಿ ಕೇಳೇ ಬಿಡೋಣ.
ನಮ್ಮ ಮಾತಿನ ಟಾಕೀಸ್. ಅಮ್ಮಿಜಾನ್ ಇವತ್ತೇ ಬಾ. ಈಗ್ಲೇ ಬಾ. ತಕ್ಷಣ ಬಂದ್ರೆ ಸರಿ. ಓಹೋ ಮೇರಿ ಮಂಜುಳಕ್ಕ, ಏನು ಬರ್ತಾ ಬರ್ತಾ ಒಳ್ಳೆ ಖುಷಿ ಮೂಡನ್ನೇ ತಂದ್ಬಿಟ್ಟಿದ್ದೀರಾ. ಎಷ್ಟೊಂದ್ ದಿನ ಆದ್ಮೇಲೆ ಹಿಂಗ್ ಫ್ರೀಯಾಗಿ 3 ಜನ ಸಿಗ್ತಿದೀವಲ್ಲ, ಅದಕ್ಕೆ ಖುಷಿ ಆಗಲ್ವಾ? ಆಗದೆ ಇರ್ತದ ಮತ್ತೆ. ಇದೊಂದ್ ವಿಷಯ ಕೊರಿತಿದೆ ನಂಗೆ. ನಮ್ ಎದುರ್ ಮನೆ ರಕ್ಷಾ ಅವ್ರಮ್ಮ ಚೂಡಿದಾರ್ ಹೊಲಿಸ್ಕೊಂತ ಕೊಟ್ಟಿರೋ ಸೀರೆ ತಗೊಂಡ್ ಬಂದಿದ್ಲಾ. ನಾನು ಯಾವ್ ಡಿಸೈನ್ ಬೇಕು ಬೇಟಿ ಎಂದೆ. ಅದಕ್ಕೆ ಅಯ್ಯೋ ಯಾವ್ ಡಿಸೈನ್ ಆದ್ರೆ ಏನ್ ಆಂಟಿ, ನನ್ನಂತವ್ರಿಗೆ ಸೀದಾ ಸಾದಾ ಇದ್ರೆ ಸಾಕು ಅಂದ್ಬಿಟ್ಲು. ಅಯ್ಯೋ, ಅದಕ್ಕೆ ನಾನು ನಿಂಗೇನಾಗಿದೆ ಚೆನ್ನಾಗಿದೆಯಲ್ಲಮ್ಮ ಅಂದೆ. ಅಯ್ಯೋ ನೀವ್ ಸುಮ್ನೆ ಹೇಳ್ತಿದ್ದೀರಾ, ನನ್ ಮೂಗ್ ನೋಡಿ ಮುಖದ್ ತುಂಬಾ ಇದೆ, ನನ್ ಕೂದ್ಲು ಪುರುಚ್ಲು ನೋಡಿ ಮಕ್ಕು ತುಂಬಾ ಮೊಡವೆ. ನಂಗೆ ನಮ್ಮ ಅಪ್ಪನ್ ಕಲರ್ ಬರ್ಲಿಲ್ಲ ಅಂತ ಲೀಸ್ಟೇ ಹೇಳ್ಬಿಟ್ಲು. ರಕ್ಷನ್ಗೆ 14-15 ಇರ್ಬೇಕಲ್ಲ ವಯಸ್ಸು. 14 ವರ್ಷ ತನಕ ಹೋದೆ ನೀನು ಮಂಜುಳಕ್ಕ. ನಮ್ ಜೆನ್ನಿ ಇನ್ನು ಚಿಕ್ಕ ಹುಡ್ಗಿ ಅಲ್ವಾ. ಹೋದ್ವಾರ ಅಮ್ಮ ನಾನ್ ಚೆನ್ನಾಗಿದ್ದೀನಾ ಅಂತ ಕೇಳಿದ್ಲು. ನಾನು ನೀನು ಮುದ್ದಾಗಿದೀಯಾ ನನ್ ಚಿನ್ನ ಅಂದಿದ್ದಕ್ಕೆ ನನ್ನನ್ನ ಉಮೇಶ ಡುಮ್ಮಿ ಅಂತ ರೇಗಿಸ್ತಾನೆ ಅಂತ ಅನ್ನೋದಾ. ಪುಟಾಣಿ, ಅವಳಿಗೆ ಯಾಕಪ್ಪ ಇಷ್ಟ ಚಿಕ್ಕ ವಯಸ್ಸಿಗೆ ಈ ಕಾಟ? ನನ್ನನ್ನ ಹಂಚಿಕಡ್ಡಿ ಅಂತ ರೇಗ್ಸೋರು. ನಾನು 11 ವರ್ಷಕ್ಕೆ ದೊಡ್ಡೋಳಾದ್ನ. ಆದ್ಮೇಲೆ ಒಂದು ಇಲ್ಲೋಗ್ಬೇಡ ಅಲ್ಲೋಗ್ಬೇಡ ಅನ್ನೋದು ಶುರುವಾಯ್ತು ಮನೆಯಲ್ಲಿ. ಹೊರಗಡೆ ಹೋಗೋದು ಕೆಟ್ಟದ್ದು ಅನ್ನೋ ತರ ಅನ್ಸಿ ಹುಡುಗರು ನೋಡ್ತಾರೆ ಅಂತ ಸ್ವೆಟರ್ ಹಾಕೊಂಡ್ ಹೋಗೋದು ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಬೇಸಿಗೆನಲ್ಲೂ ಹಾಕೊಂಡ್ ಹೋಗೋದೆ ಬೆವ್ರು ಸುರಿಸ್ಕೊಂಡು. ನನ್ ಲಕ್ಕು ನಾನ್ 14 ವರ್ಷದವಳಿದ್ದಾಗ ತಿರುಗ್ತು ನೋಡಿ. ಅದೇಂಗಕ್ಕ? ಇಂದ್ರಾ ಮೇಡಮ್ ಅಂತ ಹೊಸ ಟೀಚರ್ ಬಂದ್ರು. ಅವರು ದೊಡ್ಡವರಾಗೋದು ಅಂದ್ರೆ ಏನು, ಮನ್ಸಲ್ಲಿ ಯೋಚನೆಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಗೊತ್ತಾ. ಹೌದಕ್ಕ? ಎಲ್ರಿಗೂ ಈ ಚಾನ್ಸ್ ಸಿಗಲ್ಲ ಬಿಡು. ಅಲ್ಲ ಮಂಜುಳಕ್ಕ, ನಿಮ್ ಮೇಡಮ್ ಏನ್ ಹೇಳ್ಕೊಟ್ರು ಅಂತ ನಮ್ ರಕ್ಷಾ ಮತ್ತೆ ಅವಳ ಫ್ರೆಂಡ್ಸ್ಗೆ ನಾವ್ ಹೇಳ್ಬೋದಲ್ವಾ? ಹೌದಲ್ಲ? ಸರಿ ಮತ್ತೆ. ದೇವರಾಜಣ್ಣ, ನಮ್ ಮನೆಯಿಂದ 1, 2, 3, 4, 5, 13 ಹುಡುಗಿರು ಹೊರಗ್ ಬಂದ್ರಲ್ಲ ಇವಾಗ, ಯಾಕೆ ಅಂತೀಯಾ? ಮೇರಿ ಏನಾದ್ರೂ ಕ್ಲಾಸ್ ಶುರು ಮಾಡ್ತಿದ್ದಾಳಪ್ಪ? ಬಾಣ, ಅದೇನ್ ಕತೆ ಅಂತ ನೋಡೇ ಬಿಡೋಣ. ಇನ್ನೇನ್ ಬಿಡು, ರಕ್ಷನ್ಗೆ ಅನಾರ್ಕಲಿ ಚೂಡಿದಾರ್ ಬೇಕಂತಲ್ಲ. ಓಹೋಹೋ, ಬಂದ್ರಲ್ಲ ಅಣ್ಣ ತಮ್ಮ. ಓಹೋಹೋ, ರಕ್ಷನ್ಗೆ ಚೂಡಿದಾರ್ ಹೊಲ್ಸ್ಬೇಕು ಅಂತ ಕೇಳಕ್ಕೆ ಅಷ್ಟೊಂದು ಹುಡುಗಿರ್ ಬಂದಿದ್ರ? ಸಮಥಿಂಗ್ ಇಸ್ ಮಿಸ್ಸಿಂಗ್. ಮುರುಘಾ, ಚಂಪಾಕಲಿ ಸ್ಟೈಲ್ ಅಂದ್ರಲ್ಲ, ಅದನ್ನ ಹೊಲಿಯಕ್ಕೆ ಎಲ್ರಿಗೂ ಬರಲ್ವೇನೋ. ಅದನ್ನ ಹೊಲಿಯಕ್ಕೆ ಎಷ್ಟ್ ಜನ ಬೇಕಾಗ್ತಾರೋ ನಮ್ಗೇನ್ ಗೊತ್ತು ಅಲ್ವಾ ಜುಬೇದ? ಅಣ್ಣ, ನಿಮ್ಗೆ ತಮಾಷೆ ಅನ್ನಿಸ್ತಿದೆಯಲ್ಲ, ಅದು ಬರೀ ಡ್ರೆಸ್ ಡಿಸೈನ್ ಅಲ್ಲ. ನಮ್ ರಕ್ಷನ್ ವಯಸ್ಸಿನ ಹುಡುಗಿರ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಷಯ. ಅದೇನಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬಾರ್ದಾ? ಈ ವಯಸ್ಸಿನ ಹುಡುಗಿರ್ಗಿರೋ ತಳಮಳ ನಿಮ್ಗೇನ್ ಗೊತ್ತು? 14-15 ವಯಸ್ಸಿನ ಹೆಣ್ಮಕ್ಳಿಗಿರೋ ಆತಂಕಗಳು, ಭಯಗಳು ಹೇಗೆ ಅವ್ರನ್ನ ಕುಗ್ಸುತ್ತೆ ಅಂತ ಹೇಳ್ತಿದೀವಿ ನಿಮ್ಗೆ. ಓಹೋ ದೇವರಾಜಣ್ಣ, ನಾವು ಇದನ್ನೆಲ್ಲ ತಿಳ್ಕೋಬೇಕು ಅಂತ ಅನಿಸ್ತಿದೆ. ಹೌದು ಮತ್ತೆ. ಅಣ್ಣ, ಈ ಸ್ವಲ್ಪ ಚಾಯ್ ಮಾಡ್ತೀಯಾ? ಓ, ತಗೊಂಬ ಮತ್ತೆ ಬೇಗ. ಈಗ ನೀವು ಇವ್ರನ್ನೆಲ್ಲ ನಮ್ಮನೆಗೆ ಕರ್ಸೋ ತನಕ ಹೇಳಿದ್ರಿ, ಮುಂದೇನಾಯ್ತು ಅಂತ ಹೇಳಿ. ನಾವು ಅವ್ರು ಬರೋಕ್ ಮುಂಚೆನೆ ಒಬ್ಬೊಬ್ರು ಒಂದೊಂದನ್ನ ಹೇಳೋಣ ಅಂತ ಅನ್ಕೊಂಡ್ವಿ. ನಮ್ಗೂ ಹೇಳ್ರಮ್ಮ, ತಿಳ್ಕೊಳ್ಳೋಣ. ನಾವು ಏನ್ ಹೇಳಿದ್ವಿ ಅಂತ ಹೇಳ್ತೀವಿ, ಹಾ ಹೆಂಗೆ ಅಂತ ಅಲ್ಲ. ಓಕೆನಾ? ಆಮ, ಅದೇನು ಅಂತ ಹೇಳಿ ಆ ವಿಷಯನ. ಹುಡುಗಿರು ಈ ವಯಸ್ಸಿಗೆ ಬಂದಾಗ ದೊಡ್ಡೋರಾಗ್ತಾರೆ.
ಆಗ ಉದ್ದ ಆಗ್ಬೋದು, ದೇಹದ ಬೇರೆ ಬೇರೆ ಅಂಗಗಳಲ್ಲಿ ಬದಲಾವಣೆನೂ ಆಗ್ಬೋದು. ಸರಿ, ಇದು ಎಲ್ಲಾರ್ಗೂ ಒಂದೇ ರೀತಿ ಆಗಲ್ಲ. ಕೆಲವರಿಗೆ ಧ್ವನಿ ಸಾಫ್ಟ್ ಆಗುತ್ತೆ, ಕೆಲವರಿಗೆ ಮೊಡವೆಗಳು ಬರ್ಬೋದು. ಇದೆಲ್ಲ ಗರ್ಭಕೋಶ ಬೆಳೆಯೋಕ್ ಶುರುವಾಗುತ್ತಲ್ಲ, ಅದರಿಂದ ಆಗುತ್ತೆ. ಹುಡುಗರಿಗೆ ಗಂಟ್ಲು ಹೊಡಿಯೋದು, ಹೊಸ ತರ ಕನ್ಸ್ ಬೀಳೋದು ಶುರು ಆಗುತ್ತಲ್ಲ, ಹಾಗೆ. ಹಾ, ಹಿಂಗೆಲ್ಲ ಆಗುತ್ತೆ, ಇದು ಸಹಜನೇ ಅಂತ ಗೊತ್ತಿಲ್ದೆ ಇದೇನಪ್ಪ ನಂಗೇನಾಗ್ತಿದೆ ಅಂತ ಗಾಬರಿ ಬಿದ್ಬಿಡ್ತಾರೆ. ಹೌದೌದು, ಮನ್ಸಲ್ಲಿ ದೊಡ್ಡ ಯುದ್ಧಾನೇ ನಡೀತಿರುತ್ತೆ. ನಾನ್ ಹೆಂಗಿದ್ದೀನಿ, ಚೆನ್ನಾಗಿದ್ದೀನಾ ಇಲ್ವಾ? ಓ, ಹುಡುಗರ ಬಗ್ಗೆ ಸೆಳೆತ ಶುರುವಾಗ್ತಿದ್ಯಲ್ಲ, ಅವ್ರೇನಂತಿದ್ದಾರೆ ನನ್ ಬಗ್ಗೆ ಅನ್ನೋದ್ರ ಬಗ್ಗೆ ಕಿವಿ ಚುರುಕಾಗ್ತಿರುತ್ತೆ. ನನ್ನನ್ನ ಯಾರು ಅರ್ಥ ಮಾಡ್ಕೋತಿಲ್ಲ ಅಂತ ಅನ್ಸ್ತಿರುತ್ತೆ. ಅಮ್ಮನ್ ಮಾತಿಗೆ ಎದುರೇಳೋಣ ಅಂತ ಅನ್ಸ್ಬಿಡುತ್ತೆ. ಹೌದು, ಎಲ್ಲ ಒಟ್ಟಿಗೆ ಆಗ್ತಿರುತ್ತೆ. ಹುಡುಗರಿಗೆ ಇದು ಬೇರೆ ತರ ಆಗುತ್ತೆ. ಆ ನಾನು ಈಗ ದೊಡ್ಡ ಗಂಡ್ಸು ಅಂತ ತೋರಿಸ್ಕೋಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಜಗಳಗಳಿಗೆ ಹೋಗೋದು, ಹುಡುಗಿರ್ನ ರೇಗ್ಸೋದು. ಅಯ್ಯೋ, ಒಂದ ಎರಡ? ಈ ವೀಲಿಗಳು, ಬುದ್ಧಿ ಉಪಯೋಗಿಸ್ದೆ ಕಟ್ಟೋ ಅಂತ ಬೆಡ್ಸು, ಅಯ್ಯೋ ಯಪ್ಪ. ಎಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳೇ ತಲೆಲಿ. ನಾನ್ ಯಾರು, ನಾನು ಮುಂದೆ ಹಿಂಗಿರ್ಬೇಕು ಅಂತ ಕನಸು ಕಟ್ಟೋದು. ಅರೆ ವಾ. ಇದ್ರ ಮಧ್ಯೆ ನಾನು ಎಲ್ಲಾರ್ಗೂ ಇಷ್ಟ ಆಗ್ತೀನಾ ಅಂತ ಯೋಚನೆ, ಯಾರಾದ್ರೂ ಕಾಮೆಂಟ್ ಮಾಡಿದ್ರೆ ಕೊರಗೋದು, ಮೆಚ್ಕೊಂಡ್ರೆ ಹಿಗ್ಗೋದು ಆಗ್ತಿರುತ್ತೆ. ಇದೆಲ್ಲಾನು ನಾವು ರಕ್ಷನ್ಗೆ ಮತ್ತು ಅವಳ ಫ್ರೆಂಡ್ಸ್ಗೆ ಡೀಟೇಲ್ ಆಗಿ ಹೇಳಿದ್ವಿ. ಸರಿಯಾಗಿ ಹೇಳಿದ್ರ. ಸುಮ್ನೆ ಏನೇನಕ್ಕೋ ತಲೆ ಕೆಡ್ಸ್ಕೊತೀವಲ್ಲ ಅಂತ ಅವ್ರವ್ರೆ ಮಾತಾಡ್ಕೊಂಡು ರಕ್ಷನ್ಗೆ ನೀನು ಅನಾರ್ಕಲಿ ಸ್ಟೈಲ್ ಇರೋ ಚೂಡಿದಾರ್ ಹೊಲ್ಸ್ಕೊಳ್ಳೇಬೇಕು ಅಂತ ಒಪ್ಸಿ ನಗ್ನಗ್ತಾ ಇಲ್ಲಿಂದ ಹೋದ್ರು. ಒಳ್ಳೇದೇ ಆಯ್ತಲ್ಲ. ಇಂಥ ಟೈಮಲ್ಲಿ ನಮ್ ಮಾತ್ ಕೇಳಕ್ಕೆ ದೊಡ್ಡ ರೆಡಿ ಇದಾರೆ ಅಂತ ಅನ್ನೋದೇ ದೊಡ್ಡ ಬೆಂಬಲ ಅಲ್ವಾ? ಹೂ ಮುರುಗ, ನಮ್ಮನೆಯಲ್ಲಿ ನನ್ನ ಭಾವನೆಗಳಿಗೆ, ಯೋಚನೆಗಳಿಗೆ ಜಾಗ ಇದೆ ಅಂತ ಅನ್ಸಿದ್ರೆ ಅದಕ್ಕಿಂತ ಬೇರೆ ಬೇಕಾ? ಕರೆಕ್ಟ್ ಆಗಿ ಹೇಳಿದ್ರಿ ದೇವರಾಜಣ್ಣ. ಆದ್ರೆ ನಂಗೊಂದೇ ಒಂದ್ ವಿಷಯ ಇನ್ನೂ ಕಾಡ್ತಿದೆ. ಏನದು ಹೇಳು ಮುರುಗ. ದೇವರಾಜಣ್ಣ ಹೇಳ್ದಾಗೆ ಚಂಪಾಕಲಿ ಅಷ್ಟೇ ಗೊತ್ತು, ಈ ಅನಾರ್ಕಲಿ ಸ್ಟೈಲ್ ಅಂದ್ರೆ ಏನು ಅಂತ. ಓಹೋಹೋ, ನಮ್ ಕಾರ್ಯಕ್ರಮ ಮುಗಿಸೋ ಟೈಮ್ ಹತ್ತತ್ರ ಬಂತು. ಇರಿ, ಇದನ್ ಕೇಳ್ಬಿಡಿ. ಇವಾಗ ಕಾರ್ಯಕ್ರಮ ಕೇಳಿದ್ರಿ ಅಲ್ವಾ? ಹೇಗಿತ್ತು ಅಂತ 8197558686 ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡ್ತೀರಾ? ನಾವೇ ನಿಮಗೆ ವಾಪಸ್ ಕಾಲ್ ಮಾಡ್ತೀವಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ. ಮರಿಬೇಡಿ, 8197558686. ಮುಂದಿನ ವಾರ ಸಂಕ್ರಾಂತಿ ಇದೆ. ಅದಕ್ಕೆ ನಮ್ಮಜ್ಜಿ ಯಾವಾಗ್ಲೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂದು ಎಳ್ಳು ಕೊಡ್ತಾರೆ. ನನ್ನ ಪರವಾಗಿ, ನನ್ನ ಫ್ರೆಂಡ್ಸ್ ಪರವಾಗಿ, ನಮ್ಮ ಟೀಚರ್ಸ್ ಪರವಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಈಗಲೇ ಹೇಳ್ತಿದ್ದೀನಿ. ಮುಂದಿನ ವಾರ ಸಂಜೆ, ಅದೇ ಶನಿವಾರ 90.4 FM ಕೇಳಿಸ್ಕೊಳ್ಳಿ. ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಕ್ ಮರಿಬೇಡ ಅಂತಿದ್ದಾಳೆ ನಮ್ಮ ರಾಬ್ಯಾ. ಅದೇ ಮತ್ತೆ, ನಾನು ಕಾಯ್ತಾ ಇರ್ತೀನಿ. ಓಕೆನಾ? ಎಲ್ರಿಗೂ ಬಾಯ್. ನಾ ಬಂದೆ 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 ಹೇ ಬಾರೆ